ಸರ್ಕಾರದ ಸಂಸ್ಥೆಗಳ ಕೆಲಸ ಮಾಡೋ ರೀತಿನೇ ಮಜಾ ಇರುತ್ತಪ್ಪ ನನಗಂತೂ. ಸಿದ್ಧಗಂಗಾ ಮಠಕ್ಕೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ KIDB ಒಂದು ಪತ್ರ ಬರೀತಾರೆ. ಸರ್ಕಾರದ ನೀರಾವರಿ ಯೋಜನೆಗೆ KDB ಬಳಸಿದ ವಿದ್ಯುತ್ಗೆ 70 ಲಕ್ಷ ರೂಪಾಯಿ ಕಟ್ಟ್ರಿ ನೀವು ದುಡ್ಡನ್ನು ಅಂತ. ಅವ್ರು ಯಾಕೆ ಕಟ್ತಾರೆ? ಸರ್ಕಾರ ನೀವು ಮಾಡಿದ್ದಕ್ಕೆ ಅವ್ರು ಯಾಕೆ ಕಟ್ತಾರೆ? ಒಂದು ವೇಳೆ ಅವ್ರಿಗೆ ನೀರು ಹೋದ್ರು ಅವ್ರು ನೀರಿಗೆ ದುಡ್ಡು ಕಟ್ತಾರಪ್ಪ, ಮೀಟ್ರ್ ಹಾಕಿಸ್ಬಿಟ್ಟು. ಅವ್ರು ಯಾಕೆ ಬಿಲ್ ಕಟ್ಟಬೇಕು? ಅವರು ನೀವು ಬಳಸ್ಕೊಂಡು ಕಾಮನ್ ಸೆನ್ಸ್ ಅನ್ನೋದೆಲ್ಲ ಸತ್ತೋಗ್ಬಿಟ್ಟಿದೆಯಾ ಆಫೀಸರ್ಗಳಿಗೆ ಅಂತ. ಹೈ ಅದೇನು ಕತೆನೋ ಇದು. ಸರ್ಕಾರಿ ಯೋಜನೆ ಕಾರಣ ನಾವು ಕಟ್ಟಕ್ಕೆ ಬರಲ್ವಲ್ಲ ಅಂತ ಅವ್ರ ಮಠದವ್ರು ಹೇಳಿದ್ರೆ, ಇಲ್ಲ ಕಟ್ರಿ 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 ಅಂತ ಮೌಖಿಕವಾಗಿ ಮತ್ತೆ ಏನು ಮೆಷಿನ್ ಇಟ್ಕೊಂಡಿದ್ದಾರಾ ಅವರು? ಆಮೇಲೆ ಈ ಸಿದ್ಧಗಂಗಾ ಮಠದ ವಿಚಾರದಲ್ಲಿ ಯಾಕೆ ಈ ಕಾಂಗ್ರೆಸ್ನವ್ರು ಬಂದಾಗಲೇ ಗೋಜಲ್ಗಳು ಜಾಸ್ತಿ ಅನ್ಸತ್ತೆ ನನಗೆ. ಹಿಂದೆ ಅಕ್ಕಿಗೂ ಹಿಂಗೆ ಮಾಡಿದ್ರು, ನನಗೆ ನೆನಪಿದೆ ಇನ್ನೂ. ಈಗ ಇದಕ್ಕೆ ಕಡ್ಡಿ ಹಾಕ್ತಾರೆ. ನಿಮ್ಗೇನು ಬೇಡವಾ ಏನಾ ಮಠ? ಹೇಳ್ರಪ್ಪ, ಒಲಿ ಧೈರ್ಯ ಇದ್ರೆ ಯಾವನಾರುವೆ. ಯಾವನ್ರಿ ಅವನು ಆಫೀಸರ್ ಅಂತ ತಲೆಕೆಟ್ಟವನು. ಬೇರೆ ಯಾರಿಗಾರು ಮಾಡಿದ್ರೆ ಬುರ್ಡೆ ಕೆತ್ಬಿಡ್ತಿದ್ರು ನಿಮ್ಗಳದ್ದನ್ನು. ಮನೆಯಿಂದ ಹೊರಗೋಗ್ತಿರ್ಲಿಲ್ಲ ನೀವುಗಳು. ಕಚಡಗಳನ್ನು ತಗೊಂಬಂದು ಥೂ ದರಿದ್ರ ಇದಕ್ಕೆ ಕಟ್ಟಿ ಕಟ್ಟಿ ಅಂತ. ಆಮೇಲೆ ಅದೇನದು ಅದ್ರ ಪಕ್ಕದಲ್ಲಿ ದೇವರಾಯಪಟ್ಟದ ಕೆರೆ ಇದೆ. ಪೈಪ್ಲೈನು ಮೂಲಕ ಹೊನ್ನೇನಹಳ್ಳಿಯಿಂದ ಪ್ರಾಯೋಗಿಕವಾಗಿ ನೀರು ತೊಗೊಂಡು ಹೋಗ್ತಿದ್ದಾರೆ. ಜಾರಿ ಆದರೆ ಅದು ಮಠ ದಾಟ್ಕೊಂಡು ಹೋಗುತ್ತೆ, ಅವ್ರಿಗೂ ನೀರು ಸಿಗುತ್ತೆ. ದೇವರಾಯಪಟ್ಟಣ, ಮಾದನಾಯಕನಪಾಳ್ಯ, ಕುಂದೂರು ಈ ಥರ ಗ್ರಾಮಗಳಿಗೆಲ್ಲ ನೀರು ಸಿಗತ್ತಪ್ಪ. ಅದಕ್ಕೆ ಏನು ಮಾಡಬೇಕು? ನೀರು ಕೊಡೋದು ನಿಮ್ಮ ಧರ್ಮ, ಕರ್ತವ್ಯ. ನೀರಿಗೆ ಚಾರ್ಜ್ ಮಾಡ್ಬೋದು ನೀವು, ಅದು ಬೇರೆ ವಿಚಾರ. ಯೋಜನೆಗೆ ಚಾರ್ಜ್ ಮಾಡೋದಾದ್ರೆ ಕೃಷ್ಣಾ ಯೋಜನೆ ತಂಗಾರೆ ರೈತರ ಕೈಲಿ ವಸೂಲಿ ಮಾಡ್ಕೊಳ್ಳಿ. ಇಲ್ಲಿಂದ ದುಡ್ಡು ತೊಗೊಂಡು ಹೋಗ್ತೀರಿ ಬಾಕ್ಸ್ನಿಂದ ತಂಗಾರೆ. ಅಯೋಗ್ಯರು ತಗೊಂಬಂದು ಎಲ್ಲರೂ ಮರ್ಯಾದೆಯಿಂದ ಇದ್ರೆ ಮರ್ಯಾದೆಯಿಂದ ಮಾತಾಡ್ತವೆ. ಮರ್ಯಾದೆ ಇಲ್ದಿದ್ದರೂ ಮರ್ಯಾದೆ ಕೊಟ್ಟು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ಸತ್ತೆ ನನಗೆ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಿಸ್ಕೊಳ್ಳದೆ ಇದ್ದಾಗ ಕಚಡ ಮಾತಲ್ಲೇ ಬೈಬೇಕಂತ ಅವ್ರುಗಳನ್ನ ಮುಖಾಮುಖಿ ನಿಲ್ಲದೆ ಪಬ್ಲಿಕ್ ಫಂಡ್ ಜಾಗದಲ್ಲಿ ನಿಲ್ಲಿಸಿ ಯಾವ್ಯಾವ ಸಂಸ್ಥೆಗಳು ಕೈ ಹಾಕಕ್ಕೆ ಹೋಗ್ತೀರಿ ನೀವುಗಳು? ವಸೂಲಿ ಮಾಡಬೇಕಾದ ಜಾಗದಲ್ಲಿ ವಸೂಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಗಳಿಗೆ. ಪೆಂಡಿಂಗನ್ನು ಉಳಿಸ್ಕೊಂಡು ಕೂತಿರ್ತೀರಿ ಅಯೋಗ್ಯರು. ಥೋ ಬೇಜಾರಾಗೋಗುತ್ತೆ ಇದೆಲ್ಲ ಕೇಳಿದಾಗ. ಆಮೇಲೆ ಯಾರೋ ಈ ಇದನ್ನು ಹೆಡ್ ಆಫೀಸ್ ಆದೇಶ ಅಂತೆ. ಯಾವನೋ ಹೆಡ್ ಆಫೀಸ್ ಅಂತಂದರೆ ಕರ್ಕೊಂಬಂಡ್ರಿ ಇಲ್ಲ ಹೆಡ್ ಆಫೀಸ್ನವನನ್ನು. ಹೆಡ್ ಆಫೀಸ್ ಅಂತೆ, ಹೆಡ್ ಆಫೀಸ್ ಹೆಡ್ಡೇ ಇಲ್ಲ. ಇನ್ನು ಆಫೀಸ್ ಏನು ಬಂತು? ತಲೆ ಇದ್ರೆ ತಾನೆ, ಮೆದಳಿದ್ರೆ ತಾನೆ ಆಫೀಸ್ ಇರಕ್ಕಲ್ಲಿ. ಎಸ್, ಕೆರೆಯಿಂದ ನೀರು ಇಲ್ಲಿಗೆ ಸರಬರಾಜು ತಾಣಕ್ಕಾಗಿಲ್ಲ ಅಂಥದ್ರಾಗೆ ಮಠದವರೇ ಕಟ್ಟಬೇಕು ಅಂತಲೂ ಕೊಟ್ಟಿದ್ದಾರೆ. ಅದರೊಳಗೆ ನಾವು ಈಗ ಕಟ್ಟೋ ಸ್ಥಿತಿಲೇ ನಾವು ಇಲ್ಲ. ಈಗ ಸರ್ಕಾರದಿಂದ ಏನೋ ಪ್ರತಿ ವಿಶೇಷವಾಗಿ ಗಮನ ಹರಿಸಿ ಅಲ್ಲಿಂದ ಬರಸಂತೆ ಮಾಡಿ ಅಂತ ನಾವು ಪತ್ರ ಬರ್ತಿದ್ದೀವಿ. ಹೇಗಾಯಿತು ಈ ತಪ್ಪು? ನೋಟಿಸ್ ಅಲ್ಲ ಮೇಡಮ್, ಅದು ಕೇಂದ್ರ ಕಚೇರಿ ನಿರ್ದೇಶನದ ಮೇರೆಗೆ ನಾನು ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ನಾನು ಯಾವುದೂ ಮಾಡಿಲ್ಲ. ಇದರಲ್ಲಿ ನಿಮ್ಮ ತಪ್ಪು ಅಂತ ಏನಿಲ್ಲ ಮೇಡಮ್. ಏನೂ ಇಲ್ಲ, ನನ್ನ ತಪ್ಪು ಇಲ್ಲ, ಯಾವೊಂದು ತಪ್ಪು ಇಲ್ಲ. ಸರ್ ಫುಟ್ ಇದು ಪಾಟಲು ಬಿದ್ದು ಜನ ಸತ್ರು, ನನ್ನ ತಪ್ಪಿಲ್ಲ ಮೇಡಮ್. ಟಾರ್ ಮಾಡ್ದ ಒಂದು ತಪ್ಪಪ್ಪ ಸರ್. ಏನು ಸರ್ ಟಾರ್ ಮಾಡ್ದವನು? ಸೂರ್ಯಂದು ತಪ್ಪು ರೀ. ಅವ್ನಿಗೆ ಅಷ್ಟೊಂದು ಬಿಸಿಲು ಕೊಟ್ಟರೆ ನಾವೇನು ಮಾಡೋಣ ಸರ್? ಅವನನ್ನು ಬೈತಿರಲ್ಲ ಸರ್. ಮಳೆರಾಯ ವರ್ಣಂತ ಪ್ರಾಬ್ಲಮ್ ರೀ ಇದು. ಅವ್ನು ಇಷ್ಟೊಂದು ಮಳೆ ಹಾಕು ಅಂತ ಹೇಳಿದ್ನ ಅವನಿಗೆ. ಅವನದು ತಪ್ಪದು ಅಷ್ಟೇ, ಅವ್ನು ತಪ್ಪದು ಬಿಡ್ರಿ, ಮುಗೀತು ಕತೆ. ಬೇರೆ ಏನಾರು ಹೇಳಿ ಅದು ಅವ್ನು ತಪ್ಪು. ಬೇರೆ ಅದಾರ ಸರ್ ಬಾಣಂತೀರ ಸತ್ತೋಗ್ಬಿಟ್ರೆ, ಹೌದಾ ಸತ್ತೋಗ್ಬಿಟ್ರ? ಅಯ್ಯಯ್ಯ, ಅದು ಆ ಮಂಚಿಗೆ ವಾಸ್ತು ಇಲ್ಲ ಬಿಡ್ರಿ, ಅವ್ನು ಸರಿ ಇಲ್ಲ ಅದು, ಅದಕ್ಕೆ ಹೋಗ್ಬಿಟ್ರು ಪಾಪ ಮೇಡಮ್. ಅಯ್ಯೋ ಏನು ತಿಂತೀರಿ ಎಲ್ಲರೂ ಅಂತ ಮನೇಲಿ ಹೋಗ್ಬಿಟ್ಟು ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ಇಷ್ಟೆಲ್ಲ ಮಾಡಬೇಕಾ? ಕಷ್ಟ, ಇಷ್ಟೆಲ್ಲ ಕಷ್ಟಪಡಬೇಕಾ? ಹೇಸಿಗೆಗಳನ್ನು ತೊಗೊಂಬಂದು ಹೆಂಡತಿ ಮಕ್ಕಳನ್ನ ಅನ್ನ ಹಾಕಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಾ? ಎಸ್, ಪಬ್ಲಿಕ್ ಟಿವಿ ಈ ಸುದ್ದಿ ಬಿತ್ತರ ಮಾಡಿದ ನಂತರದಲ್ಲಿ ವಿಪಕ್ಷಗಳು ಕೂಡ ಭಾರಿ ಆಕ್ರೋಶ ವ್ಯಕ್ತಪಡಿಸಿತು. MB ಪಾಟೀಲ್ ಕ್ವಿಕ್ಲಿ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಇದು MB ಪಾಟೀಲ್ ಗೊತ್ತಾಗಿದೆಯೋ ಗೊತ್ತಾಗಿಲ್ವೋ. ಮೊದಲು ಗೊತ್ತಿರಲಿಲ್ಲ, ಅವ್ರು ಗೊತ್ತಿಲ್ಲದೆ ಮಾಡಿರ್ತಾರೆ ಇದನ್ನ ಮೋಸ್ಟ್ಲಿ. ಬಟ್ ಅಟ್ಲೀಸ್ಟ್ ದಿ ಮಿನಿಸ್ಟರ್ ವಾಸ್ ಸೆನ್ಸಿಟಿವ್ ಎನಫ್ ಟು ಕ್ವಿಕ್ಲಿ ರೆಸ್ಪಾಂಡ್ ಟು ಇಟ್. ಎಸ್, ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ. ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ? ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಬಳಸ್ಕೊಂಡ್ರು ತಪ್ಪಲ್ಲ, ಅದನ್ನ ವೇವ್ ಆಫ್ ಮಾಡ್ತೇನೆ. ಏನು ಬಳಸ್ಕೊಂಡೇ ಇಲ್ಲ, ನೋಟಿಸ್ ಕೊಟ್ರೆ ನೋಡ್ಕೊ ಮೇಲೆ ಸುಗಮ ಜರುಗಿಸ್ತೀವಿ. ಮುಂದೆ ಅವರು ಬಳಸ್ಕೊಳ್ಳಿಕ್ಕೂ ಪರವಾನಗಿ ಕೊಡ್ತೀವಿ. ಇದು ಕೂಡ ಒಂದು CSR ಅಂತ ತೂಕುತ್ತೇನೆ. ಅದನ್ನ ಅದೇನು ದೊಡ್ಡ ವಿಚಾರ ಅಲ್ಲ ಅದು, ಅದನ್ನ ನೀವು ದೊಡ್ಡ ಮಾಡಬೇಡಿ. MB ಪಾಟೀಲ್ ಕೂಡ ಹೇಳಿದ್ದಾರೆ, ನಾನು ವಾಪಸ್ ತಗೊಳ್ತೀನಿ, ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ. ಒಳ್ಳೆ ಸಂತೋಷ, ಅದೇನಿಲ್ಲ, ಸರ್ಕಾರದಲ್ಲಿ ಮಾಡ್ತಾರೆ ಬಿಡಿ. ಲೂಟಿ ಹೊಡೆಯೋರಿಗೆಲ್ಲ ಕಾಸು ಕೊಡ್ತೀವಿ, ಕೆಲಸ ಮಾಡ್ದಿರೋ ಸಂಸ್ಥೆಗಳಿಗೆಲ್ಲ ಗ್ರಾಂಟ್ ಕೊಡ್ತೀವಿ, ಕಳ್ಳಾಟ ಆಡೋರ್ಗಳಿಗೆಲ್ಲ ನಿಧಿ ಕೊಡ್ತೀವಿ. ಎಲ್ಲರಿಗೂ ಗೊತ್ತು ಅಲ್ಲಿ ಕೆಲಸಗಳು ಏನು ನಡೀತಿರತ್ವೆ ನಡೀತಿಲ್ಲ ಅಂತ.
ಮತ್ತು ಮೊದಲಿನ ಥರ ಈಗ ದಾನಗಳು ಬರ್ತಾ ಇಲ್ಲ ಚೆನ್ನಾಗಿ ಕೆಲವು ಕಡೆ ಎಲ್ಲ. ಮಠಗಳಿಗೆ ಮಠಗಳು ಅಂತಲ್ಲ, ನಾನು ಜನರಲಿ ಹೇಳ್ತಿರೋದು. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ ನೀವು, ಅದರಲ್ಲೂ ಬೇರೆ ಅವ್ರು ಕಟಿಯಾಡಿಸ್ತಾನೋ ಯಾವನ. ಅಟ್ಲೀಸ್ಟ್ ಎಂ ಬಿ ಪಾಟೀಲ್ ಅಷ್ಟು ಸೆನ್ಸಿಟಿವಿಟಿ ಟು ಸೇ. ಕರೆಕ್ಟ್ ಮಾಡಿದ್ದಾರೆ. ಹಾಂ, ಎಸ್. ಇನ್ನು ಬಡಿದಾಟ ಇಲ್ವಂತಲ್ಲ, ಅಲ್ಲೂ ಬಡಿದಾಟ ಇದೆಯಂತೆ ಕಾಂಗ್ರೆಸ್ಸಲ್ಲಿ, ಹೌದಾ? ಅವರಲ್ಲೇ. ಹಾಂ, ದಾವಣಗೆರೆ ಉಸ್ತುವಾರಿ ಮಂತ್ರಿ ಮಲ್ಲಿಕಾರ್ಜುನ್ ವಿರುದ್ಧ DCM DK ಶಿವಕುಮಾರ್ ಬಣದ ಕಟ್ಟ ಬೆಂಬಲಿಗ. ಕಟ್ಟ ಏನ್ ಸರ್ ಇಷ್ಟೊತ್ತು ಹೇಳ್ತಾ ಇದ್ದೀರಾ? ಹಂಗಲ್ರಿ, ಈಗ BJP ಯಡಿಯೂರಪ್ಪನವರ ಕಟ್ಟ ಬೆಂಬಲಿಗ ಅಭಿಮಾನಿಗಳು ಅಂತಿಲ್ವಾ? ಅದಕ್ಕೆ ರಿವರ್ಸ್ ಆಗಿ ಯತ್ನಾಳದು ಕಟ್ಟ ಬೆಂಬಲಿಗ ಅಂತ ಇಲ್ವಾ? ಹಂಗೆ ಇಲ್ಲೂ ಕಟ್ಟ ಬೆಂಬಲಿಗ. ಆಯಿತಾ? ಬಂಡಾಯ ಏನಂತೆ ಅಂದರೆ, ಈ ಮಲ್ಲಿಕಾರ್ಜುನ್ ಹೊಂದಾಣಿಕೆ ರಾಜಕಾರಣ ಮಾಡ್ಕೊತಿದ್ದಾರೆ, ಆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬದಲಾಯಿಸ್ರಿ ಅಂತ CM DCM ಒಂದು ಲೆಟರ್ ಬರೆದು, ಏನೋ ನೀವು ಮಾಡದೇ ಇದ್ದರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವು ಡಮಾರ್ ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಅವ್ರು ಬರೆದಿದ್ದಾರೆ. MB ಪಾಟೀಲು ಪರಮೇಶ್ವರ್ ಅವರು, ಹೌದಾ? ನಮಗೇನು ಗೊತ್ತಿಲ್ಲಪ್ಪ. ಹೆಂಗೆ ಗೊತ್ತಾಗತ್ತೆ ಪಾಪ? ಯಾಕೆ ಸರ್ ಅವ್ರ ಪಕ್ಷದಲ್ಲಿ ಆಗೋದು ಏನು ಗೊತ್ತಾಗಲ್ಲ? ಇದು ನಮ್ಮ ಡಾಕ್ಟ್ರು ತುಂಬ ಸಾಫ್ಟ್. ಅವ್ರು ಏನಿದ್ರು ಲವ್ವು, ಮುತ್ತು, ಪ್ರೀತಿ ಅಷ್ಟೇ, ಅವ್ರಿಗೆಲ್ಲ ಗೊತ್ತಾಗಲ್ಲ ಪಾಪ ಡಾಕ್ಟ್ರಿಗೆಲ್ಲ. ಆಮೇಲೆ ಡಾಕ್ಟ್ರಿಗೆ ಸಂಬಂಧನೂ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. MB ಪಾಟೀಲ್ಗೂ ಸಂಬಂಧ ಇಲ್ಲ. MB ಪಾಟೀಲ್ಗೆ ಏನು ಸಂಬಂಧ? ದಾವಣಗೆರೆಗೂ MB ಪಾಟೀಲ್ಗೂ ಏನು ಸಂಬಂಧ ಇಲ್ಲ. ಸಂಬಂಧ ಇದ್ದವ್ರು ಮಾತ್ರ ಮಾತಾಡ್ಬೇಕು, ಅವ್ರ ಪಕ್ಷದಲ್ಲಿ ಆಗ್ತಾರೆ. ಹಾಗೇನಿಲ್ಲ, ಅವರು ಸಂಬಂಧ ಇದ್ದವ್ರು ಮಾತಾಡ್ಬೇಕು. ಬಿಜೆಪಿಯಲ್ಲಿ ಆಗೋ ಕಿತ್ತಾಟದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಅದು ಬೇರೆ. ಬೇರೆಯವ್ರ ಮನೆಗೆ ನಾವು ಮಾತಾಡ್ತೀವಿ, ನಮ್ಮ ಮನೇದು ಮಾತಾಡೋಂಗಿಲ್ಲ ಅಷ್ಟೇ. ಮುಗೀತು ಕತೆ. ನಾವು ಹೇಳಿದ್ದೀನಿ ಕೇಳಬೇಕು ನೀವು, ಮುಗೀತು. ಹಾಂ, ವಿರಾಮಕ್ಕೆ ಹೋಗೋಣ. ಅಲ್ಲ, ಅವ್ರು ಏನು ಹೇಳಿದ್ದಾರೆ ಶಿವಗಂಗಾ, ಒಂದು ಮಾತು ಕೇಳ್ಬಿಟ್ಟು ಹೋಗ್ಬಿಡೋಣ. ಬರ್ದಿದ್ದು ಸತ್ಯ, ನಾನೇ ಬರ್ದಿರೋದು. ಅವ್ರು ಆ ರೀತಿ ನಡ್ಕೊಂತಾರೆ ಜಿಲ್ಲೆಯಲ್ಲಿ, ಆದ್ದರಿಂದ ನಾನು ಆ ರೀತಿ ಹೇಳಲೇಬೇಕಾಗ್ತದೆ, ಪತ್ರ ಬರೀಲೇಬೇಕಾಗ್ತದೆ, ಬರೆದಿದ್ದು. ಅವರು BJP ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ, ನಮ್ಗೆ ಹೊಂದಾಣಿಕೆ ಎಲ್ಲ ಬರೋದಿಲ್ಲ. ಇವ್ರ ಮನೇದು ಏನು ಬೆಳೆಕಾಳು ಬೇಕೋ ಅದಕ್ಕೆ ಅಷ್ಟೇ ಇವರು ಸೀಮಿತ, ಬಿಟ್ಟರೆ ಯಾವುದೇ ಪಕ್ಷನೂ ಬೇಕಿಲ್ಲ, ಇನ್ನೊಂದು ಬೇಕಿಲ್ಲ, ಯಾವ ಶಾಸಕರ ಅವಶ್ಯಕತೆಯೂ ಅವ್ರಿಗಿಲ್ಲ. CBIಗೆ ಮುಡಾ ಕೇಸ್ ಕೊಡಬೇಕಾ ಬೇಡವಾ ಅಂತ ಹೈಕೋರ್ಟು ಇನ್ನೂ ತೀರ್ಮಾನ ಮಾಡಿಲ್ಲ. 28ಕ್ಕೆ ಸೂಚನೆ ಕೊಟ್ಟಿದ್ದಾರೆ ಪೊಲೀಸರಿಗೆ ವರದಿ ಕೊಡಿ ಅಂತ, ಲೋಕಾಯುಕ್ತಗೆ. 15ನೇ ತಾರೀಕಿಗೆ ಮುಂದೂಡಿದ್ದಾರೆ. ಆಮೇಲೆ ನಾನು ಜಡ್ಜ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಮಧ್ಯೆ ಅದಕ್ಕೊಂದು ಸರ್ಕಾರದವರೊಂದು ನಿವೃತ್ತ ನ್ಯಾಯಮೂರ್ತಿಗಳ ವಿಚಾರದ ಒಂದು ತನಿಖೆಗೆ ಕೊಟ್ಟಿದ್ರು, ಯಾರು BN ದೇಸಾಯಿ ಅಂತ. ಅವರೇನು CATಗೆ ಹಾಕಿದ್ರಂತೆ, ಅವ್ರು ಹೋಗಲಿಲ್ವಂತೆ CATಗೆ. ಅದಕ್ಕೇನೋ ರೂಲ್ಸ್ ಪ್ರಕಾರ ಅವ್ರನ್ನ 3 ವರ್ಷ ಡಿಬಾರ್ ಮಾಡಿಬಿಟ್ಟಿದ್ದಾರಂತೆ, ನೀವು ಎಲ್ಲಿಗೂ ಹೋಗಂಗಿಲ್ಲ ಅಂತ. ಅದೇನೋ ಸುಪ್ರೀಂ ಕೋರ್ಟ್ದ ಸೂಚನೆ ಅಂತೆ ಅದು. ಹಾಗಾಗಿ ಈಗ ಅವ್ರನ್ನ ಇಲ್ಲೇ ಹೆಂಗೆ ಮಾಡ್ತೀರಿ ಅಂತ ಅವರು ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಈಗ ಅವ್ರನ್ನೂ ತೆಗಿಬೇಕೋ ಏನೋ ಗೊತ್ತಾಗ್ತಿಲ್ಲ. ಈ ಮಧ್ಯ ಸ್ನೇಹಮಯಿ ಕೃಷ್ಣ ಮಾಡೋ ಆರೋಪನ ಅವರು BJP ಹರ್ಷ ತಳ್ಳಾಕ್ಬಿಟ್ಟು, ಬರೀ ಸುಳ್ಳ್ರಿ, ನನಗೂ CM ಕುಟುಂಬಕ್ಕೂ ಯಾವ ಸಂಬಂಧ ಅಂತ ಅಂದಿದ್ದಾರೆ. ಗೊತ್ತಿಲ್ಲಪ್ಪ, ಏನೋ ಬೇರೆ ಎಲ್ಲ ಊಟಕ್ಕೆ ಹೋಗಿದ್ರೋ ಏನೋ, ಹಂಗಾರೆ ನಮಗೇನು ಗೊತ್ತಪ್ಪ. ಇನ್ನು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗ್ತಾ ಇದೆ. ನಾಳೆಯಿಂದ 3 ದಿನ ಈ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ಬೆಳಗ್ಗೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಮ್ಮೇಳನದ ಅಧ್ಯಕ್ಷ ಗೌರವ್ ಚನ್ನಬಸಪ್ಪ ಅವರನ್ನ ಮೆರವಣಿಗೆ ಮೂಲಕ ಸಮ್ಮೇಳನದ ವೇದಿಕೆಗೆ ಕರೆತರಲಾಗುತ್ತೆ. ಬೆಳಗ್ಗೆ 10:30ಕ್ಕೆ CM ಮತ್ತು ಗೌರಚ ನುಡಿ ಜಾತ್ರೆಗೆ ಚಾಲನೆ ಕೊಡ್ತಾರೆ. 80 ಎಕರೆಯಲ್ಲಿ 3 ವೇದಿಕೆಗಳನ್ನು ನಿರ್ಮಿಸಲಾಗಿದೆ. 450 ಪುಸ್ತಕ ಮಳಿಗೆಗಳನ್ನು ತೆರೆಯಲಾಗಿದೆ. ತರೇವಾರಿ ಖಾದ್ಯಗಳು ಕೂಡ ಸಜ್ಜಾಗಿದೆ. ದಸರಾ ಮಾದರಿ ದೀಪಾಲಂಕಾರ ಮಾಡಿದ್ದಾರಂತೆ ಮಂಡ್ಯನಲ್ಲಿ, ಹೌದಾ? ನೋಡ್ಬೋದು ಬಿಡಿ, ನೋಡಕ್ಕೆ ಚೆನ್ನಾಗಿರುತ್ತೆ. 3 ದಿನ ಏನು ಇಡೀ ವಿಶ್ವ ಕಾದಿದೆ, ಚಿತ್ರರಂಗನೂ ಕಾದಿದೆ, ಒಂದು ಸಕ್ಸಸ್ ಆಗಲಿ, ಒಳ್ಳೆ ಮೂವಿ ಅಂತ. U5 ನಾಳೆ ಕೌಂಟ್ ಡೌನು, ನಾಳೆ ಬಿಡುಗಡೆ. 5 ಭಾಷೆಯಲ್ಲಿ ವಿಶ್ವವ್ಯಾಪ್ತಿ ಬಿಡುಗಡೆ ಆಗುತ್ತೆ. 2,000ಕ್ಕೂ ಹೆಚ್ಚು ಚಿತ್ರಮಂದಿರ ತಗೊಂಡಿದ್ದಾರಂತೆ. ಅಯ್ಯಪ್ಪ. ಆಮೇಲೆ ಎಲ್ಲ ಶೋಗಳು ಬುಕ್ ಆಗಿದೆಯಂತೆ, ಓಪನ್ ಆಗಿರೋ ಶೋಗಳಿಗೆ ಅಡ್ವಾನ್ಸಲ್ಲಿ. ಸರಿ, ನಾಳೆ ಸ್ಟಾರ್ ನಟರು ಕೂಡ ಇಲ್ಲ U5 ಚಿತ್ರ ಕೆಲವರೆಲ್ಲ ವೀಕ್ಷಿಸ್ತಾರೆ. ಮುಂಬೈಯಲ್ಲಿ ಯಶ್, ಚೆನ್ನೈಯಲ್ಲಿ ರಜನಿಕಾಂತ್ ಎಲ್ಲ ನೋಡ್ತಾರಂತೆ. ಹೌದಾ? ಒಳ್ಳೆ ಕೋಆಪರೇಷನ್ ಇದು, ಚೆನ್ನಾಗಿದೆ ಇದು ಅಲ್ವಾ? ಉಪೇಂದ್ರ ನಟಿಸಿರುವ ನಿರ್ದೇಶ U5 ಚಿತ್ರದಲ್ಲಿ ರೇಷ್ಮಾ ನಾಣಯ್ಯ, ನಿಧಿ ಸುಬ್ಬಯ್ಯ, ರವಿಶಂಕರ್ ಎಲ್ಲ ನಟಿಸಿದ್ದಾರೆ. ಅಜನೀಶ್ದು ಸಂಗೀತ ಭಾರಿ ವೆಚ್ಚದಲ್ಲಿ ಮಾಡಿದ್ದಾರೆ. ಒಳ್ಳೇದಾಗುತ್ತೆ, ಜನದ ರೆಸ್ಪಾನ್ಸ್ ಚೆನ್ನಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಗ್ರ್ಯಾಂಡ್ ಓಪನಿಂಗ್ ಸಜ್ಜಾಗಿದೆ ಅಷ್ಟೇ ಅಲ್ವೇ? ಎಸ್. ನಮ್ಮ ಕನ್ನಡದ ಚಲನಚಿತ್ರ ರಸಿಕರು ಆನ್ಲೈನ್ ಆಫ್ಲೈನ್ ಎಲ್ಲ ಸೇರಿ 2 ಲಕ್ಷ ಟಿಕೆಟ್ ಬುಕ್ ಆಗಿದೆ. ಈಗ ಜಸ್ಟ್ KVN ಆಫೀಸಲ್ಲಿ ಇನ್ಫಾರ್ಮೇಶನ್ ಬಂತು, ದಾಖಲೆ ಆಗಿದೆ. ವೆರಿ 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 ಹ್ಯಾಪಿ. ಡೆಫಿನೆಟ್ಲಿ 7 ಕೋಟಿ ಕನ್ನಡಿಗರು ಈ ಸಿನಿಮಾನ ಎತ್ತಿರ್ತಾರೆ ಅನ್ನೋ ಒಂದು ಎಲ್ಲ ನಂಬಿಕೆಗಳಿದೆ. 3,000 ಪ್ಲಸ್ ಸ್ಕ್ರೀನ್ 6:30 ಸ್ಟಾರ್ಟ್ ಆಗ್ತಾ ಇದೆ. ಪ್ರೀ ಬುಕಿಂಗ್ ವಿಚಾರದಲ್ಲಿ ಕೂಡ 1,25,000 ಟಿಕೆಟ್ಸ್ 4:15 ಆಗಿತ್ತು ಸರ್. ಇಟ್ಸ್ ಎ ರೆಕಾರ್ಡ್. ಕೋಟಿ ಕನ್ನಡಿಗರಲ್ರಿ ವೇಲು, ವಿಶ್ವದಾದ್ಯಂತ ಇದೆ ಸರ್. ಇಲ್ಲಿಗೆ ಮಾತಾಡ್ತಿದ್ದಾರೆ. ತಮಿಳು, ತೆಲುಗು, ಆಮೇಲೆ ಹಿಂದಿ ಎಲ್ಲರೂ ನೋಡ್ಬೇಕಪ್ಪ. ನೋಡದೇ ಇದ್ರೆ ಅಷ್ಟೊಂದು ದುಡ್ಡು ಹಾಕ್ಬಿಟ್ಟು ಫಿಲಮ್ ಮಾಡಿ ಬರೀ 7 ಕೋಟಿ ನೋಡಿದ್ರೆ ಆಗಲ್ಲ, ಇದು ವರ್ಕ್ ಆಗಲ್ಲ. 5 ಭಾಷೆಯಲ್ಲಿ ಬರ್ತಿರೋದು. ಎಸ್.
ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಪೊಲೀಸರು ಈಗ ತಯಾರಿ ನಡೆಸಿದ್ದಾರೆ. ಈ ಮಧ್ಯೆ ಮೈಸೂರಿನಲ್ಲಿ ಚಿಕಿತ್ಸೆ ಪಡೆಯಲು 4 ವಾರಗಳ ಅನುಮತಿ ಕೊಡಬೇಕು ಅಂತ ಕೋರಿ ದರ್ಶನ್ ಕೋರ್ಟ್ಗೆ ಹೋಗಿದ್ರು. ಸೆಷನ್ಸ್ ಕೋರ್ಟ್ ಮೊರೆ ಹೋಗಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ಆಕ್ಷೇಪಣೆ ಸಲ್ಲಿಸೋಕೆ ಎಸ್ಪಿಪಿಗೆ ಸೂಚನೆ ಕೊಟ್ಟಿದೆ. ಅಲ್ಲ, ಕೋರ್ಟ್ ಏನೋ ತೀರ್ಮಾನ ಮಾಡುತ್ತೆ ಅದರ ಲೆಕ್ಕಾಚಾರದ ಮೇಲೆ ಗೊತ್ತಿಲ್ಲ. ಬಟ್ ನನಗೆ ಅರ್ಥವಾಗದೇ ಇರೋದು, ಬೆಂಗಳೂರಲ್ಲಿ ಇಲ್ಲದೆ ಇರೋ ಚಿಕಿತ್ಸೆ ಮೈಸೂರಲ್ಲಿ ಇದೆಯಾ ಏನೋ ಗೊತ್ತಿಲ್ಲ ಸರ್. ಅಲ್ಲಿ ಯಾವ ತರ ಟ್ರೀಟ್ಮೆಂಟ್ ತಗೊಳ್ತಾರೋ ಏನೋ. ಯಾವ್ದು ಹೇಳ್ರಪ್ಪ, ಇನ್ನು ಮುಂದೆ ಯಾರು ಬಂದ್ರೆ ಅಲ್ಲಿಗೆ ಹೋಗೋಣ, ಸಜೆಸ್ಟ್ ಮಾಡ್ಬೋದು. ಮತ್ತೆ ಅಲ್ಲಿ ಯಾಕೆ ಇರಬಾರ್ದು ಅಂತ ಏನು ಕಾನೂನಿಲ್ಲ. ಬೆಂಗಳೂರಿಗೆ ಬರ್ತಾರೆ, ಇಲ್ಲ ಬೇರೆ ಕಡೆ ಟ್ರೈ. ಕಾನೂನೇನಿಲ್ಲ ಅಲ್ಲಿ ಇರಬಾರ್ದು ಆ ಥರ ಚಿಕಿತ್ಸೆ ಅಂತ. ಆಶ್ಚರ್ಯ ಅಷ್ಟೇ ನನಗೆ. ಇರ್ಬೋದು, ಗೊತ್ತಿಲ್ಲ.